ಅನ್ನರಾಮಯ್ಯ ಅಂತ ಎಲ್ಲ ಕಡೆ ಇರ್ತಾರೆ. ಎಚ್ ಡಿ ಕುಮಾರಸ್ವಾಮಿ ಅವರು ನಿನ್ನೆ ಅನ್ನರಾಮಯ್ಯ ಅಲ್ಲ ಅಂತ ಹೇಳಿದ್ದಾರೆ. ಬಿಜೆಪಿಯವ್ರ ಬಗ್ಗೆ ಏನೇನು ಬೈದಿದ್ದಾರೆ ಇವರಪ್ಪ ಇವರು ಅಂತ ಹೇಳ. ಈಗ ಬಿಜೆಪಿ ಜೊತೆ ಸೇರ್ಕೊಂಡಿದ್ದಾರೆ ತಮ್ಮ ಉಳಿವಿಗೋಸ್ಕರ, ಅಸ್ತಿತ್ವಕ್ಕೋಸ್ಕರ. ಬಿಜೆಪಿಯವ್ರ ಬಗ್ಗೆ ನರೇಂದ್ರ ಮೋದಿ ಅವ್ರ ಬಗ್ಗೆ ಏನು ಮಾತಾಡಿದ್ದಾರೆ, ಬಿಜೆಪಿ ಬಗ್ಗೆ ಮಾತಾಡಿದ್ದಾರೆ ಹೇಳ. ಅವ್ರಿಗೆಲ್ಲ ಏನ್ರಿ ಇದೆ, ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಪಾರ್ಟಿ ಕಟ್ ತೋರಿಸ್ಲಿ ಸರ್, ಅವರು ಪಾರ್ಟಿ ಕಟ್ ತೋರಿಸ್ಲಿ ನೋಡೋಣ, ನಾವು 30 ಸೀಟ್ ಆದ್ರೆ ಗೆಲ್ತೀವಿ, ಪಾರ್ಟಿ ಕಟ್ ತೋರಿಸ್ಲಿ ಅಂತ ಹೇಳ್ತಾರೆ ಸರ್. ಏನ ಪಾರ್ಟಿ ಕಟ್ಟಿ ನೋಡ್ಲಿ 30 ಸೀಟ್ ಗೆಲ್ತಾರ ಅಂತ ಸಿದ್ದರಾಮಯ್ಯ ಅವರು ನಮಗೆ ಹೇಳ್ತಾರಲ್ಲ, ಅವ್ರು ನೀವೊಂದು ಪಾರ್ಟಿ ಕಟ್ ತೋರಿಸ್ಬೇಕಂತೆ. ನಾವು 30 ಸೀಟ್ ಆದ್ರೆ ಗೆಲ್ತೀವಿ, ಸಿದ್ದರಾಮಯ್ಯ ಅವರು ಅಷ್ಟು ಗೆಲ್ಲಲ್ಲ ಅಂತ ಅವ್ರು ಹೇಳೋದು. ನಾನು ಪಾರ್ಟಿ ಕಟ್ಟಿ ಆಯ್ತು, ಮರ್ಜ್ ಆಗ್ಬಿಟ್ಟಿದ್ದೀನಿ, ಕಾಂಗ್ರೆಸ್ನಲ್ಲಿ ಇದ್ದೀನಿ. ನಾನು ಕಾಂಗ್ರೆಸ್ಸಿನ ಸಿದ್ಧಾಂತ ಸೆಕ್ಯುಲರಿಸಮ್. ನಾನು ಸೆಕ್ಯುಲರ್ ಪಾರ್ಟಿ ಜೊತೆ ಸೇರ್ಕೊಂಡಿದ್ದೀನಿ. ನಾನು ಹೊಸ ಪಾರ್ಟಿ ಕಟ್ಟಿದ್ದೀನಿ ಅಂತ ಎಲ್ಲೂ ಹೇಳಿಲ್ಲ. ನಾನು ಹೊಸ ಪಾರ್ಟಿ ಕಟ್ಟಿ ಅಂತ ಯಾಕೆ ಹೇಳ್ತಾರೆ? ಅವ್ರು 30 ಸೀಟ್ ಆದ್ರೂ ತಗೊಂಡಿದ್ದೀವಿ, ಅಷ್ಟು ತಗೊಳ್ಳಲ್ಲ. ನಮ್ಮ ಬಗ್ಗೆ ಮಾತಾಡ್ತಾರೆ. 30 ಸೀಟ್ ಆದ್ರೂ ತಗೊಂಡು ನಾವು ಅವ್ರು ಪಾರ್ಟಿ ಕಟ್ ನೋಡಿದ್ರೆ ಗೊತ್ತಾಗುತ್ತೆ ಅಂತ ಅವ್ರು ಹೇಳೋದು. ಈಗ ಹೋದ ಸರಿ ಎಷ್ಟು ತಗೊಂಡ್ರು? 19 ಸೀಟು. 19 ಸೀಟು 30 ತಗೊಂಡ್ರು. ನಾನಿದ್ದಾಗ JDSನಲ್ಲಿ ಪ್ರೆಸಿಡೆಂಟ್ ಇದ್ದಾಗ 59 ಸೀಟ್ ಗೆದ್ದಿದ್ದು. ಅಲ್ಲಿಂದ ಈಚೆಗೆ 59 ಗೆದ್ದರ? ಇಲ್ಲ. ಯಾವತ್ತಾರು 59 ಗೆದ್ದಿದ್ದಾರೇನ್ರಿ? ಏನೋ ಹೇಳ್ತಾರೆ. ಈಗ ನಾನು ಅಧ್ಯಕ್ಷನಾಗಿರುವಾಗ, JDS ಅಧ್ಯಕ್ಷನಾಗಿರುವಾಗ 2005ರಲ್ಲಿ 2004ರಲ್ಲಿ ಎಷ್ಟು ಗೆದ್ದರು ನಾವು? 59 ಸೀಟು. ಈಗ ಎಷ್ಟು ಗೆದ್ದಿದ್ದರು? 19 ಬಂದಿದ್ದಾರೆ. ಪ್ರತಿ ವರ್ಷ ಇಳಿತಾ ಬರ್ತಾ ಇದ್ದಾರೆ, ಕಡಿಮೆ ಆಗ್ತಾ ಇದ್ದಾರೆ. ಕೈಗಾರಿಕಾ ಅಭಿವೃದ್ಧಿಗೆ ಕರ್ನಾಟಕದಲ್ಲಿ ಸರ್ಕಾರ ಅಡ್ಡಿಪಡಿಸ್ತಾ ಇದೆ ಅಂತ ಕುಮಾರಸ್ವಾಮಿ ಅವರು. ಕೈಗಾರಿಕಾ ಅಭಿವೃದ್ಧಿಗೆ ಸರ್ಕಾರ ಅಡ್ಡಿಪಡಿಸ್ತಾ ಇದೆ, ಸಪೋರ್ಟ್ ಮಾಡ್ತಿಲ್ಲ ಅಂತ ಕರ್ನಾಟಕದಲ್ಲಿ ಕೈಗಾರಿಕಾ ಕುಮಾರಸ್ವಾಮಿ ಅವರು ಹೇಳಿದರು. CIOCL, HMT ಉದಾಹರಣೆಗಳನ್ನು ಕೊಟ್ಟು ಅವರು ಕೊಟ್ಟ ಕುದುರೆಯನ್ನು ಏರದವ ವೀರನೂ ಅಲ್ಲ, ಶೂರನೂ ಅಲ್ಲ. ಆ ಥರ ಕುಮಾರಸ್ವಾಮಿ.